ಇಡೀ ರಾಜ್ಯದಲ್ಲಿ ಕುರ್ಚಿ ಬದಲಾವಣೆ ಆಗ್ಬಿಡುತ್ತೆ, ತನಗೂ ಅಧಿಕಾರ ಸಿಕ್ಬಿಡುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಹಾಗೆ ಅವರ ಬೆಂಬಲಿಗರು ಪ್ರತಿನಿತ್ಯ ಕನಸು ಕಾಣ್ತಾ ಇದ್ದಾರೆ. ಪ್ರತಿನಿತ್ಯ ತಮ್ಮ ಮಿತಿಯಲ್ಲಿ ಮಾಡಬೇಕಾದಂತ ಪ್ರಯತ್ನಗಳನ್ನು ಪಡ್ತಾ ಇದ್ದಾರೆ. ಒಂದು ಹಂತದಲ್ಲಿ ಬಹುಶಃ ಮುಖ್ಯಮಂತ್ರಿಗಳು ಈ ಬಾರಿಯ ಬಜೆಟ್ ಅನ್ನ ಮಂಡಿಸಿದಂತ ನಂತರದಲ್ಲಿ ಸಿದ್ದರಾಮಯ್ಯನವರ ಸ್ಥಾನ ಬದಲಾವಣೆ ಆಗ್ಬಹುದು, ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ಗೆ ಒಂದು ಅವಕಾಶ ಸಿಗ್ಬಹುದು ಅಂತ ಹೇಳ್ಕೊಂಡು ಅವರೆಲ್ಲ ಕಾಯ್ತಾ ಇರುವಂತ ಸಂದರ್ಭ. ಬಟ್ ನಿನ್ನೆ ಇದಕ್ಕೊಂದು ಟ್ವಿಸ್ಟ್ ಸಿಕ್ಕಿದೆ. ಅದೇನು ಅಂತ ಅಂದ್ರೆ, ಈ ವರ್ಷ ನಡೆಯಲಿರುವಂತಹ 5 ಚುನಾವಣೆಗಳಿಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಚುನಾವಣಾ ವೀಕ್ಷಕರನ್ನಾಗಿ ಅಸ್ಸಾಂಗೆ ಡಿ.ಕೆ. ಶಿವಕುಮಾರ್ ಅವರನ್ನು ನೇಮಕ ಮಾಡಿದೆ. ಹೌದು, ಇದು ಪಕ್ಷದ ವತಿಯಿಂದ ಅವ್ರಿಗೆ ಸಿಕ್ಕಿರುವಂತಹ ಒಂದು ಜವಾಬ್ದಾರಿ ಅಂತ ಅಂದ್ಕೊಂಡ್ರು ಕೂಡ ಅಸ್ಸಾಂ ಚುನಾವಣೆ ಆಗೋ ತನಕನೂ ಕೂಡ ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಇಲ್ಲ ಅನ್ನುವಂಥದ್ದು ಕೂಡ ಅಷ್ಟೇ ನಿಕ್ಕಿ ಆಗ್ತಾ ಇದೆ. ಯಾಕಂತ ಅಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ರಾಜ್ಯದ ಮುಖ್ಯಮಂತ್ರಿಗೆ ಯಾವುದೋ ರಾಜ್ಯದ ಒಂದು ಚುನಾವಣಾ ವೀಕ್ಷಕರನ್ನಾಗಿ ಕಳಿಸ್ಕೊಡೋಕ್ಕಾಗುತ್ತಾ? ಡಿ.ಕೆ. ಶಿವಕುಮಾರ್ ಅವರ ವಿಚಾರವಾಗಿಯೂ ಕೂಡ ಈಗ ಅದೇ ಚರ್ಚೆಯಲ್ಲಿದೆ. ಚುನಾವಣಾ ವೀಕ್ಷಕರನ್ನಾಗಿ ಅವರನ್ನ ಆಯ್ಕೆ ಮಾಡಿದೆ ಪಕ್ಷ ಅಂತ ಅಂದ್ರೆ ಅವರಿಗೆ ಮುಖ್ಯಮಂತ್ರಿ ಗಾದಿ ಸದ್ಯಕ್ಕಿಲ್ಲ ಅನ್ನುವಂಥದ್ದು. ಅಷ್ಟೇ ಅಲ್ಲ, ಇದರ ಹಿಂದಿನ ಉದ್ದೇಶ ಏನು? ಅಸ್ಸಾಂಗೆ ಸಂಬಂಧಪಟ್ಟ ಹಾಗಿನ ಜವಾಬ್ದಾರಿಗಳನ್ನ ಏನಾದರೂ ಡಿ.ಕೆ. ಶಿವಕುಮಾರ್ ಅವರು ನಿಭಾಯಿಸಿದ್ದೇ ಆದಲ್ಲಿ, ಒಂದು ಯಶಸ್ಸನ್ನ ಕಂಡಿದ್ದೇ ಆದಲ್ಲಿ ಮುಖ್ಯಮಂತ್ರಿ ಹಾದಿ ಇನ್ನೂ ಸುಗಮ ಅನ್ನುವಂಥ ರೀತಿಯಾಗಿಯೂ ಚರ್ಚೆ ಆಗ್ತಾ ಇದೆ. ಬನ್ನಿ, ಹಾಗಾದ್ರೆ ಇದ್ರ ಹಿಂದಿನ ಉದ್ದೇಶ ಏನು, ಹೈಕಮಾಂಡ್ನ ಲೆಕ್ಕಾಚಾರಗಳು ಏನಾಗಿರ್ಬೋದು, ಬನ್ನಿ ರಿಪೋರ್ಟಲ್ಲಿ ನೋಡ್ಕೊಬೋಣ. ವಿಶ್ವಾಸ ಇದೆ, ವಿಶ್ವಾಸ ಇಲ್ಲದವ್ರು ಚೀಫ್ ಮಿನಿಸ್ಟರ್ ಹೆಂಗೆ? ಜನರ ಆಶೀರ್ವಾದದಿಂದ ಇಲ್ಲಿವರೆಗೂ ಬಂದಿದ್ದೀನಿ. ಒಂದು ಮಾತು ಕೊಟ್ರೆ ಆ ಮಾತನ್ನ ಉಳಿಸ್ಕೊಳ್ಬೇಕು. ಇನ್ನೆಷ್ಟು ದಿನ ಇರ್ತೀವಿ ಅಂತ ಗೊತ್ತಿಲ್ಲ, My option is whatever the party tells, we have to do it. Now also they want me to be in Assam. ಸಂಕ್ರಾಂತಿ, ಸೂರ್ಯ ಪದ ಬದಲಿಸುವ ದಿನ. ಆದರೆ ಕಾಂಗ್ರೆಸ್ಸಿಗರು ನಾಯಕತ್ವ ಬದಲಾವಣೆಗೆ ಸಾಕ್ಷಿಯಾಗಲಿರುವ ಬೆಳವಣಿಗೆ ಅಂತಲೇ ನಂಬಿದ್ರು. ಸಂಕ್ರಾಂತಿ ಬಳಿಕ ಮುಖ್ಯಮಂತ್ರಿ ಕುರ್ಚಿ ಗೊಂದಲಕ್ಕೆ ಹೈಕಮಾಂಡ್ ತೆರೆ ಎಳೆಯುತ್ತದೆ ಎಂದುಕೊಂಡಿದ್ರು. ಆದರೆ ಲೆಕ್ಕಾಚಾರ ಯಾಕೋ ಬದಲಾದಂತೆ ಕಾಣ್ತಿದೆ. ದಿಲ್ಲಿ ದೊರೆಗಳು ಕುರ್ಚಿ ಚರ್ಚೆಯ ಕೇಂದ್ರ ಬಿಂದು ಡಿಕೆಗೆ ಅಸ್ಸಾಂ ಚುನಾವಣೆಯ ಜವಾಬ್ದಾರಿ ನೀಡಿದ್ದಾರೆ. ಎಸ್, ಡಿಸಿಎಂ ಡಿ.ಕೆ. ಶಿವಕುಮಾರ್ ರನ್ನ ಅಸ್ಸಾಂ ಕಾಂಗ್ರೆಸ್ನ ಹಿರಿಯ ವೀಕ್ಷಕರಾಗಿ ನೇಮಕ ಮಾಡಲಾಗಿದೆ. ರಾಜ್ಯದಲ್ಲಿ ಸಿಎಂ ಕುರ್ಚಿ ಚರ್ಚೆ ನಡೆಯುತ್ತಿರೋ ಹೊತ್ತಲ್ಲೇ ಹೈಕಮಾಂಡ್ ಇಂತಹದೊಂದು ನಿರ್ಧಾರ ತೆಗೆದುಕೊಂಡಿರೋದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಏನಿ ಬೆಳವಣಿಗೆ ಅನ್ನೋ ಇನ್ಸೈಡ್ ಮಾಹಿತಿಯನ್ನ TV9 ನಿಮ್ಮ ಮುಂದಿಡುತ್ತೆ ನೋಡಿ. ಅಸ್ಸಾಂನ ಕಾಂಗ್ರೆಸ್ ವೀಕ್ಷಕರ ಪಟ್ಟಿಯಲ್ಲಿ ಛತ್ತೀಸ್ಗಢದ ಮಾಜಿ ಮುಖ್ಯಮಂತ್ರಿ ಭೂಪೇಶ್ ಬಘೇಲ್, ಜಾರ್ಖಂಡ್ನ ಬಿಂದು ಕೀರ್ತಿ ಅವರು ಕೂಡ ಇದ್ದಾರೆ. ಇಲ್ಲಿ ನೀವು ಗಮನಿಸಬೇಕಾದ ಅಂಶ ಒಂದಿದೆ. ಅದೇನಂದ್ರೆ, ಸಾಮಾನ್ಯವಾಗಿ ಚುನಾವಣಾ ವೀಕ್ಷಕರನ್ನಾಗಿ ಉಪಮುಖ್ಯಮಂತ್ರಿಗಳನ್ನ ನೇಮಕ ಮಾಡೋದು ತೀರಾ ವಿರಳ. ಹೀಗಿದ್ರೂ ಡಿಕೆರನ್ನ ಎಐಸಿಸಿ ನಿಯೋಜನೆ ಮಾಡಿರೋದರ ಹಿಂದೆ ರಾಜಕೀಯ ಲೆಕ್ಕಾಚಾರಗಳಿವೆ ಅಂತ ವ್ಯಾಖ್ಯಾನ ಮಾಡಲಾಗ್ತಿದೆ. ಒಂದು ವೇಳೆ ಬಂಡೆ ಬೆಂಬಲಿಗರು ಅಂದುಕೊಂಡಂತೆ ಡಿಕೆ ಸಂಕ್ರಾಂತಿ ಬಳಿಕ ಸಿಎಂ ಆದ್ರೂ ಅಸ್ಸಾಂನಲ್ಲಿ ರಾಜಕೀಯದಲ್ಲಿರಲು ಸಾಧ್ಯವೇ? ಸಿಎಂ ಆಗಿ ವೀಕ್ಷಕರ ಕೆಲಸ ಮಾಡೋಕೆ ಸಾಧ್ಯವೇ ಎಂಬ ಪ್ರಶ್ನೆ ಹುಟ್ಟುಕೊಳ್ಳುತ್ತೆ. ಹೇಳಿ ಕೇಳಿ ಪಂಚರಾಜ್ಯ ಚುನಾವಣೆ ಮಾರ್ಚ್, ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ನಡೆಯೋ ಸಾಧ್ಯತೆ ಇದೆ. ಡಿಕೆ ಅಸ್ಸಾಂ ವೀಕ್ಷಕರಾಗಿರೋದ್ರಿಂದ ಆ ರಾಜ್ಯಕ್ಕೆ ಹೋಗಿ ಬಂದು ಮಾಡಬೇಕಾಗತ್ತೆ. ದೆಹಲಿಗೆ ತೆರಳಿ ವರದಿ ಕೊಡುವ ಕೆಲಸಗಳು ಇರುತ್ತೆ. ಒಂದ್ ವೇಳೆ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ರೆ ನೇಮಕಾತಿ ಮಾಡೋ ಜವಾಬ್ದಾರಿ ಕೂಡ ನಿರ್ವಹಿಸಬೇಕು. ವೀಕ್ಷಕರ ಅಭಿಪ್ರಾಯ ಆಗ ಅತ್ಯಮೂಲ್ಯ. ಏನಿಲ್ಲ ಅಂದ್ರೂ ಚುನಾವಣೆಯಿಂದ ಸರ್ಕಾರ ರಚನೆ ಮಾಡೋ ತನಕ 40 ರಿಂದ 45 ದಿನಗಳನ್ನ ತೆಗೆದುಕೊಳ್ಳಲಿದೆ. ಇದು ರಾಜ್ಯದ ಅಧಿಕಾರ ಹಂಚಿಕೆ ಮೇಲೂ ಪರಿಣಾಮ ಬೀರೋದಂತೂ ಖಚಿತ. ವಿಚಾರ ಇಷ್ಟೇ ವೀಕ್ಷಕರೇ, ಹೈಕಮಾಂಡ್ ಈ ಮೂಲಕ ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳ ತನಕ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಸಂದೇಶ ಕೊಟ್ಟಂತಿದೆ. ಏನದು ಅಂತ ತೋರಿಸ್ತೀವಿ ನೋಡಿ. ರಾಜ್ಯದಲ್ಲಿ ಅಧಿಕಾರ ಹಂಚಿಕೆ ನಿರ್ಧಾರ ಸದ್ಯ ಮಾಡೋದಿಲ್ಲ. ಚುನಾವಣೆಗಳು ಮುಗಿಯೋ ತನಕ ಯಾವುದೇ ಚರ್ಚೆ ಆಗೋದಿಲ್ಲ. ದೆಹಲಿ ಹೈಕಮಾಂಡ್ ಚುನಾವಣೆಗೆ ಹೆಚ್ಚಿನ ಮಹತ್ವ ಕೊಡಲಿದೆ. ಕಾಂಗ್ರೆಸ್ ಗೆಲುವಿನ ಅಜೆಂಡಾದ ಬಗ್ಗೆ ವರಿಷ್ಠರು ಚಿಂತನೆ ನಡೆಸಲಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಸದ್ಯ ಹೆಚ್ಚಿನ ಸಮಯವೇ ಇಲ್ಲ.
ಇನ್ನು ನಿರ್ಧಾರ ತೆಗೆದುಕೊಳ್ಳಬೇಕಾದ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್, ಪ್ರಿಯಾಂಕಾ ಗಾಂಧಿ ಚುನಾವಣೆಯಲ್ಲಿ ಬ್ಯುಸಿ ಇರಲಿದ್ದಾರೆ. ಇದೆಲ್ಲವನ್ನ ನೋಡ್ತಿದ್ರೆ ಸಿಎಂ ಕುರ್ಚಿ ಕುರಿತಾದ ನಿರ್ಧಾರಕ್ಕೆ ಏಪ್ರಿಲ್ ತನಕ ಬ್ರೇಕ್ ಬೀಳೋದು ಗ್ಯಾರಂಟಿ. ಕಾಂಗ್ರೆಸ್ ಪಕ್ಷ ಕೊಟ್ಟ ಜವಾಬ್ದಾರಿ ನಿರ್ವಹಿಸುವೆ, ಕಷ್ಟ ಕಾಲದಲ್ಲಿ ಪಕ್ಷದ ಜೊತೆಗೆ ನಿಂತಿದ್ದೇನೆ ಅಂತ ಡಿಕೆ ಸಂದೇಶ ರವಾನಿಸಲಿದ್ದಾರೆ. ಪಕ್ಷವೇ ನನ್ನ ಗುಂಪು ಎನ್ನುವ ಮಾತನ್ನ ಸಾರಿ ಸಾರಿ ಹೇಳಲಿದ್ದಾರೆ. ಚುನಾವಣೆ ಸೇರಿದಂತೆ ಸವಾಲಿನ ಹೊಣೆ ಹೊರಲು ನಾನು ಸಿದ್ಧನಿದ್ದೇನೆ. ಹೊಣೆ ಹೊತ್ತ ಬಳಿಕ ಕೆಲಸದ ಕೂಲಿ ಕೊಡಲಿದೆ. ಹೈಕಮಾಂಡ್ ಕೈ ಬಿಡಲ್ಲ ಅನ್ನೋ ವಿಶ್ವಾಸ ಡಿಕೆಯಲ್ಲಿ ಮತ್ತಷ್ಟು ಬೆಳೆಯಲಿದೆ. I don't have any option. My option is whatever the party tells we have to do it. That is, being a congressman, I have to work for the party. I think I saw the press release of the ACC. They have asked me to. ಇನ್ನು ಅತ್ತ ಮುಖ್ಯಮಂತ್ರಿಗಳಾಗ್ಲಿ ಡಿಸಿಎಂ ಡಿಕೆ ಆಗ್ಲಿ ಸದ್ಯಕ್ಕೆ ದೆಹಲಿಯ ಬಗ್ಗೆ ಮುನ್ಸೂಚನೆ ಕೊಡ್ತಿಲ್ಲ. ಸಿಎಂ ಟೀಮ್ ಸಂಕ್ರಾಂತಿ ಬಳಿಕ ಪುನರ್ರಚನೆ ಅಂತಿದ್ರೆ ಡಿಕೆ ಬಣ ಹೈಕಮಾಂಡ್ಗೆ ನಾವು ಹೋಗಲ್ಲ, ಫೋನು ಮೆಸೇಜು ಕೂಡ ಮಾಡಲ್ಲ ಅಂತಿದ್ದಾರೆ. ಪ್ರಸನ್ನ ಗಂಕರ್ ಜೊತೆ ಪ್ರಮೋದ್, ಟಿವಿ9 ಬೆಂಗಳೂರು.